ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಸ್ವಾಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಘೋಷಿ ಸ್ವಾಹ. ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ. ಆರಾಧ್ಯ ದೈವನಾಗಿರುವಂತಹ ಮಲೆಮಾದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳು ತಂದೆ ತಾಯಿಯ ಪಾದಾರಂಧಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮೂಗೂರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂಥ ನಮಸ್ಕಾರಗಳು. ಈ ವಾರದ ಭವಿಷ್ಯವನ್ನು ನೋಡುವಂಥ ಒಂದು ಸಮಯ. ಅದಕ್ಕಿಂತ ಮುಂಚೆ ಈ ವಾರದ ಹೈಲೈಟ್ಸ್ ನೋಡೋಣ. 29ನೇ ತಾರೀಕಿಂದ ಸೆಪ್ಟೆಂಬರ್ 29ರಿಂದ ಅಕ್ಟೋಬರ್ 5ನೇ ತಾರೀಕುವರೆಗೆ ಶ್ರೀಶಕೆ 1946ನೇ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ವರ್ಷ ಋತು ಭಾದ್ರಪದ ಮಾಸ ಕೃಷ್ಣ ಪಕ್ಷ ಪಿತೃಪಕ್ಷ ಆಚರಣೆಯಲ್ಲಿರುವಂಥದ್ದು. ಈ ವಾರದ ವಿಶೇಷಗಳನ್ನು ನೋಡೋದಾದರೆ 29ನೇ ತಾರೀಕಾಗಿರುವಂಥ ಭಾನುವಾರ ಯತಿ ಮಹಾಲಯ ಅಂತೇಳಿ ಆಚರಣೆಯನ್ನು ನಾವು ಮಾಡ್ತೇವೆ. ಜೊತೆಗೆ 30ನೇ ತಾರೀಕು ಸೋಮ ಪ್ರದೋಷ ಇರುವಂಥದ್ದು. ಅಕ್ಟೋಬರ್ 1ನೇ ತಾರೀಕು ಮಾಸ ಶಿವರಾತ್ರಿ, ಇದನ್ನು ಗಾತ ಚತುರ್ದಶಿ ಅಂತ ಕೂಡ ನಾವು ಆಚರಣೆಯನ್ನು ಮಾಡ್ತೇವೆ. ಜೊತೆಗೆ 2ನೇ ತಾರೀಕು ನಮ್ಮ ಎಲ್ಲ ಪಿತೃಗಳನ್ನು ನೆನೆದು ತರ್ಪಣವನ್ನು ನೀಡುವಂಥ ವಿಶೇಷವಾದಂತಹ ಮಹಾಲಯ ಅಮಾವಾಸ್ಯೆ. ಜೊತೆಗೆ ಗಾಂಧಿ ಜಯಂತಿ ಇರುವಂಥದ್ದು ಅವತ್ತು ಅಕ್ಟೋಬರ್ 2ನೇ ತಾರೀಕು. ಇನ್ನು 3ನೇ ತಾರೀಕಿಂದ ನವರಾತ್ರಿ ಶುರುವಾಗ್ತಾ ಇರುವಂಥದ್ದು. ಅದರಲ್ಲಿ ಕೂಡ ವಿಶೇಷವಾಗಿ ಶರನ್ನವರಾತ್ರಿ ಆರಂಭವ ದಿನಗಳು. 3 ದಿನಗಳ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಯನ್ನ, ನವದುರ್ಗಿಯರನ್ನ ಪೂಜಿಸುವಂತಹ, ಅಧರ್ಮವನ್ನ ಸೋಲಿಸಿ ಧರ್ಮವನ್ನ ಗೆಲ್ಲಿಸಿದಂಥ ಮತ್ತು ಧರ್ಮದ ಪ್ರತೀಕವಾಗಿ ದೈವಶಕ್ತಿಯನ್ನ ಪ್ರೇರೇಪಣೆ ನೀಡಿದಂತಹ ಆಚರಣೆಯೇ ಈ ನವರಾತ್ರಿ. ನಮ್ಮಲ್ಲಿರುವಂತಹ ಕಾಮ, ಕ್ರೋಧ, ಮದ, ಮತ್ಸರ, ಅಹಂಕಾರ, ಅಮಾನತ್ವ ಅನ್ನುವಂತಹ 10 ಗುಣಗಳು, ರಾಕ್ಷಸತ್ವವನ್ನು ನಿವಾರಣೆ ಮಾಡಿಕೊಳ್ಳಲಿಕ್ಕೆ ಈ ನವರಾತ್ರಿಯ ಆಚರಣೆ ಅತ್ಯಂತ ಶುಭದಾಯಕವಾಗಿರುವಂಥದ್ದು. ಇನ್ನು 3ನೇ ತಾರೀಕಿಂದ ನವರಾತ್ರಿ ಪ್ರಾರಂಭ ಆಗ್ತಾ ಇರುವಂಥದ್ದು. ಇದು 9 ದಿನಗಳ ಕಾಲ ಇರುವಂಥದ್ದು. ಇದು ಈ ವಾರದ ವಿಶೇಷ. ಇನ್ನು ಮೊದಲನೇದಾಗಿ ಮೇಷರಾಶಿಯವರಿಗೆ ಈ ವಾರದ ಭವಿಷ್ಯ ಹೇಗಿದೆ ಅನ್ನುವಂಥ ವಿಷಯವನ್ನು ನೋಡೋಣ. ಮೇಷರಾಶಿಯವರಿಗೆ 2, 4, 6, 8, 10 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸುಖಭೋಜನ, ಆಪ್ತಮಿತ್ರರ ದರ್ಶನ, ಸುಖವಿದೆ, ಕಾರ್ಯದಲ್ಲಿ ಅನುಕೂಲವಿದೆ, ಅಂದುಕೊಂಡಂಥ ವಿಚಾರದಲ್ಲಿ ಸಂಶಯ ಇಟ್ಕೊಳ್ಳೋದು ಬೇಡ, ಕಾರ್ಯವನ್ನು ಕೈಗೊಳ್ಳೋದ್ರಿಂದ ಒಳ್ಳೆಯದಾಗುತ್ತೆ. ಮೇಷರಾಶಿಯವರಿಗೆ ಈ ವಾರ ಅತ್ಯಂತ ಶುಭದಾಯಕವಾಗಿರುವಂಥದ್ದು. ಇನ್ನು ವೃಷಭ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ವೃಷಭ ರಾಶಿಯವರಿಗೆ 4, 8, 12 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಳ್ಳರಿಂದ ಕಂಟಕ, ರಾಜ್ಯಾಧಿಕಾರಿಗಳಿಂದ ಪೀಡೆ, ಮೋಸ ಹೋಗುವಂಥದ್ದು. ಮಾಡುವಂಥ ಕೆಲಸವನ್ನ ಎಚ್ಚರಿಕೆಯಿಂದ ಮಾಡಬೇಕು, ಇಲ್ಲ ಸಮಸ್ಯೆ ಆಗತ್ತೆ. ಮಾಡಬೇಕಾಗಿರುವಂಥದ್ದು ಮನೆಯ ಹೆಣ್ಣು ದೇವರಿಗೆ ವಿಶೇಷವಾದ ಅರ್ಚನೆ ಮತ್ತು ದರ್ಶನವನ್ನು ಮಾಡೋದ್ರಿಂದ ಸ್ವಲ್ಪ ಈ ಸಮಸ್ಯೆಗಳೆಲ್ಲ ಕಮ್ಮಿ ಆಗುತ್ತೆ. ಮಿಥುನ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡಿ. ಮಿಥುನ ರಾಶಿಯವರಿಗೆ 4, 8, 10 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸುಖಭೋಜನ, ಆಪ್ತಮಿತ್ರರ ದರ್ಶನ, ಸುಖವಿದೆ, ಕಾರ್ಯದಲ್ಲಿ ಅನುಕೂಲವು ಉಂಟು, ಅಂದುಕೊಂಡಂಥ ವಿಚಾರದಲ್ಲಿ ಸಂಶಯವನ್ನು ಇಟ್ಕೋಬೇಡ, ಎಲ್ಲ ರೀತಿಯ ಅನುಕೂಲಗಳು ಕೂಡ ಆಗುತ್ತೆ. ಇದು ಮಿಥುನ ರಾಶಿಯವರಿಗೆ. ಇನ್ನು ಕರ್ಕಾಟಕ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಕರ್ಕಾಟಕ ರಾಶಿಯವ್ರಿಗೆ 3 ಕವಡೆ ಅಂಗಾತ ಬಿದ್ದಿರುವಂಥದ್ದು. 3 ಕವಡೆ ಸಂತೋಷವು, ಮನೆಗೆ ಬಂಧುಗಳು ಬರುವಂಥದ್ದು, ಮನೆಯಲ್ಲಿ ಮಂಗಳ ಕಾರ್ಯಗಳು ನೆರವೇರುತ್ತದೆ, ಕಾರ್ಯವನ್ನ ಕೈಗೊಳ್ಳು, ಎಲ್ಲ ರೀತಿಯ ಅನುಕೂಲಗಳು ಪ್ರಾಪ್ತಿಯಾಗ್ತದೆ. ಇದು ಕರ್ಕಾಟಕ ರಾಶಿಯವರಿಗೆ. ಇನ್ನು ಸಿಂಹರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ಸಿಂಹರಾಶಿಯವರಿಗೆ 3, 6, 9, 10 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸುಖಭೋಜನ, ಆಪ್ತಮಿತ್ರರ ದರ್ಶನ, ಸುಖವಿದೆ, ಕಾರ್ಯದಲ್ಲಿ ಅನುಕೂಲ ಉಂಟು, ಅಂದುಕೊಂಡಂಥ ವಿಚಾರದಲ್ಲಿ ಸಂಶಯ ಬೇಡ, ಕಾರ್ಯವನ್ನು ಕೈಗೊಳ್ಳು, ಅನುಕೂಲ ಆಗುತ್ತೆ. ಸಿಂಹರಾಶಿಯವರು ಕೂಡ ಅತ್ಯಂತ ಶುಭ ಫಲಗಳು ಈ ವಾರ ಪ್ರಾಪ್ತಿ ಆಗುತ್ತೆ. ಇನ್ನು ಕನ್ಯಾ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಕನ್ಯಾ ರಾಶಿಯವರಿಗೆ 2, 4, 6, 7 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಧನಲಾಭವಿದೆ, ಬಂಧುಗಳ ದರ್ಶನದಿಂದ ಕಾರ್ಯಗಳು ನೆರವೇರುತ್ತದೆ, ಮನೆಯಲ್ಲಿ ಮಂಗಳ ಕಾರ್ಯಗಳು ನೆರವೇರುತ್ತದೆ, ಕಾರ್ಯದಲ್ಲಿ ಯಶಸ್ಸು ಮತ್ತು ಲಾಭವು ಪ್ರಾಪ್ತಿಯಾಗುತ್ತದೆ.
ಇದು ಕನ್ಯಾ ರಾಶಿಯವರ ಫಲ. ಕನ್ಯಾ ರಾಶಿಯವರು ಕೂಡ ಈ ವಾರ ಬಹಳ ಉತ್ತಮವಾಗಿರುವಂಥ ಫಲ. ಇನ್ನು ತುಲಾ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ತುಲಾ ರಾಶಿಯವ್ರಿಗೆ 2, 4, 2, 4, 6, 8, 10, 12, 14, 16 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಅಪವಾದ ಭಯವಿದೆ. ಆಪ್ತೇಷ್ಟರಲ್ಲಿ ಕಲಹ ವಿರೋಧಗಳಿವೆ. ಕಳ್ಳರಿಂದ ಕಂಟಕ, ರಾಜ್ಯಾಧಿಕಾರಿಗಳಿಂದ ಪೀಡೆ, ಅನೇಕ ಥರದ ತೊಂದರೆಗಳನ್ನು ಈ ವಾರ ಅನುಭವಿಸುವಂಥದ್ದಿರ್ತದೆ. ನೀವು ಮಾಡಬೇಕಾಗಿರುವಂಥದ್ದು ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿ ಜೇನುತುಪ್ಪವನ್ನು ಅರ್ಪಣೆ ಮಾಡಿ ಸ್ವಲ್ಪ ಈ ಟೆನ್ಷನ್ಸ್ ಎಲ್ಲ ಕಮ್ಮಿ ಇರುತ್ತೆ. ಇನ್ನು ವೃಶ್ಚಿಕ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ವೃಶ್ಚಿಕ ರಾಶಿಯವ್ರಿಗೆ 4, 4, 8, 8, 12, 13 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸರ್ಕಾರದಿಂದ ಸಹಾಯ ಮನ್ನಣೆ ದೊರಕುವಂಥದ್ದು, ಧನಲಾಭ, ಸ್ತ್ರೀ ಸೌಖ್ಯ, ಮಿತ್ರರಿಂದ ಅನುಕೂಲ, ಕೀರ್ತಿ ಬೆಳೆಯುವಂಥದ್ದು ಮತ್ತು ವ್ಯವಹಾರದಲ್ಲಿ ಕೂಡ ಅನುಕೂಲಗಳು, ಧನವನ್ನು ನೋಡುವಂತಹ ಯೋಗ ಕೂಡ ಈ ವಾರ ಆಗುತ್ತೆ. ಇನ್ನು ಧನುರ್ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಧನುರ್ ರಾಶಿಯವರಿಗೆ 3, 3, 6, 3, 9, 10, 11 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಷ್ಟ ಉಂಟು, ವಾರದ ಕೊನೆಯಲ್ಲಿ ಸುಖ ಉಂಟು, ಕಾರ್ಯವನ್ನು ಎಚ್ಚರಿಕೆಯಿಂದ ಮಾಡಬೇಕು. ಧನ ಮಾನಿ ಹಾನಿಯಾಗುವಂಥ ಸಾಧ್ಯತೆ ಇರ್ತದೆ, ಎಚ್ಚರಿಕೆಯನ್ನು ವಹಿಸಬೇಕು. ಕುಲದೇವರ ದರ್ಶನವನ್ನು ಮಾಡುವಂಥದ್ದು, ಕುಲದೇವರಿಗೆ ಒಂದು ಅರ್ಚನೆಯನ್ನು ಮಾಡಿಸಿ ದರ್ಶನವನ್ನು ಮಾಡೋದ್ರಿಂದ ಅಥವಾ ತುಪ್ಪದ ದೀಪವನ್ನು ಹಚ್ಚೋದ್ರಿಂದ ಈ ದೋಷ ಕಮ್ಮಿ ಆಗುತ್ತೆ. ಇನ್ನು ಮಕರ ರಾಶಿಯವ್ರ ಬಗ್ಗೆ ನಾವು ನೋಡೋದಾದ್ರೆ, ಮಕರ ರಾಶಿಯವರಿಗೆ 2, 4, 6, 8, 9 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಮನೆಗೆ ಬಂಧುಗಳು ಬರುತ್ತಾರೆ, ರಾಜ ಸನ್ಮಾನ, ಸಮಾಜದಲ್ಲಿ ಸನ್ಮಾನ ದೊರೆಯುವಂಥದ್ದು, ಕಾರ್ಯದಲ್ಲಿ ಸಿದ್ಧಿ ಲಾಭ ಜಯ ಪ್ರಾಪ್ತಿಯಾಗುತ್ತದೆ. ಇನ್ನು ಕುಂಭರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಕುಂಭರಾಶಿಯವರಿಗೆ 2, 4, 6, 8, 10 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸುಖ ಭೋಜನ, ಆಪ್ತ ಮಿತ್ರರ ದರ್ಶನ ಸುಖವಿದೆ. ಕಾರ್ಯದಲ್ಲಿ ಅನುಕೂಲ ಉಂಟು. ಅಂದುಕೊಂಡ ವಿಚಾರದಲ್ಲಿ ಸಂಶಯವನ್ನು ಇಟ್ಕೋಬೇಡ, ಎಲ್ಲ ಥರದ ಅನುಕೂಲವೂ ಆಗುತ್ತೆ ಕುಂಭರಾಶಿಯವರಿಗೆ. ಇನ್ನು ಮೀನರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಮೀನರಾಶಿಯವರಿಗೆ 2, 4, 6, 8, 10 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸುಖ ಭೋಜನ, ಆಪ್ತ ಮಿತ್ರರ ದರ್ಶನ, ಕಾರ್ಯದಲ್ಲಿ ಅನುಕೂಲ, ಅಂದುಕೊಂಡ ಕೆಲಸದಲ್ಲಿ ಸಂಶಯ ಬೇಡ, ಎಲ್ಲ ತರ ಅನುಕೂಲವೂ ಕೂಡ ಆಗುತ್ತೆ. ಈ ವಾರ ಮೀನರಾಶಿಯವರು ಕೂಡ ಚೆನ್ನಾಗಿದೆ. ಬಟ್ ಮಕರ, ಕುಂಭ, ಮೀನರಾಶಿಯವರು ಸ್ವಲ್ಪ ಸಾಡೆ ಸಾತಿಯ ಪ್ರಭಾವ ಇರೋದ್ರಿಂದ ಸ್ವಾಮಿ ಶನೇಶ್ವರ ಸ್ವಾಮಿಯ ಅನುಗ್ರಹವನ್ನು ಪಡ್ಕೊಳ್ಳಿ, ತಿಲಾದಾನವನ್ನು ಮಾಡಿ, ಒಂದಷ್ಟು ಧಾರ್ಮಿಕ ಆಚರಣೆಗಳನ್ನ ಅಭ್ಯಾಸ ಮಾಡಿ, ಅದರ ಜೊತೆಗೆ ತಾಳ್ಮೆಯನ್ನ ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ, ಅದರ ಜೊತೆಗೆ ನಿಮ್ಮ ಜಾತಕಗಳನ್ನು ಕೂಡ ಪರಿಶೀಲನೆ ಮಾಡ್ಕೊಳ್ಳಿ. ಜೊತೆಗೆ ನವರಾತ್ರಿ ಆಚರಣೆಯನ್ನ ಶ್ರದ್ಧಾ ಭಕ್ತಿಯಿಂದ ಮಾಡಿ ಅಂತೇಳಿ ಈ ವಾರದ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಆ ಮಲೆ ಮಾದೇಶ್ವರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ.